ಈಗ ಮೈನಾರಿಟಿಯಲ್ಲೇ ಟಿಕೆಟ್ ಕೊಡಬೇಕು ಅನ್ನೋದಾದ್ರೆ ಸೊ ಒಂದು ಲಿಸ್ಟ್ ಇರ್ಬೋದಲ್ವಾ, ಅಥವಾ ಇಂಥವರಿಗೆ ಫಸ್ಟ್ ಪ್ರಿಯಾರಿಟಿ ಅಬ್ದುಲ್ ಜಬ್ಬಾರ್ ಅವರು ಅನುಭವ ಇದೆ, ಯಾವತ್ತೋ ಆಗ್ಬೇಕಿತ್ತು. ಅವ್ರು ಬೇಡ ಅಂತ ಹೇಳಿದ ಮೇಲೆ ಶಿವಶಂಕರಪ್ಪ ಸಾಹೇಬರಿಗೆ ಇವರೇ ಬರ್ಕೊಟ್ಟು ಶಿವಶಂಕರಪ್ಪರಿಗೆ ಕೊಡ್ರಿ ಅಂತ ಹೇಳಿದ ಮೇಲೆ ಟಿಕೆಟ್ ಹೋಗಿದೆ. ಬಟ್ ಇದು ಆಲ್ರೆಡಿ MLC ಇದಾರಲ್ವಾ ಅವರು? ಬಿಡಿ, ಹೇಳಿ MLC ರಾಜೀನಾಮೆ ಕೊಡ್ತಾರೆ. ಯಾಕೆ MLCಗಳಿದ್ದು ಯಾರು MLA ಕಂಟೆಸ್ಟ್ ಮಾಡಿಲ್ವಾ? ಅದೇ ಅಲ್ವಾ ಇರೋದೀಗ, ಅವ್ರು ಆಲ್ರೆಡಿ MLC ಇದ್ದಾರೆ, ಬೇರೆಯವ್ರಿಗೆ ಕೊಡಿ. ಈಗ ಆಯ್ತಪ್ಪ, ಈ ಟಿಕೆಟ್ ನಾಳೆ ಅನೌನ್ಸ್ ಆಗಿಲ್ಲ, ಸೋಲಿಗಿಲ್ಲಿ ರಾಜೀನಾಮೆ ಕೊಡ್ಸಂಬಿಡಿ, ಟಿಕೆಟ್ ತಾಡ್ಮೇಲೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ. ಸೋತ್ರು ಅವ್ರ ಕರ್ಮ, ಗೆದ್ರು ಅವ್ರ ಪುಣ್ಯ. ಅದನ್ನಾರು ಮಾಡ್ಬೇಕಲ್ಲ ನೀವು. ಸುಮ್ಮನೆ ಏನೇನು ಹೇಳ್ಕಂತ ಆಮೇಲೆ ಅವ್ನು ಹಾಳು ಮಾಡಿದ್ರು. ಅದೇ ಏನು ಹಾಳು ಮಾಡಿದ್ರು ಹೇಳ್ಬೇಕಲ್ಲ. ಇವ್ರು ವಿರುದ್ಧವಾಗಿ ಮಾತಾಡಿದ್ರೆ ಊರಾಳು, ಇವ್ರು ಪರವಾಗಿದ್ಬಿಟ್ರೆ ಇವರೇ ಊರು ಉದ್ಧಾರ ಮಾಡಿದ್ರು ಅಂತ ಹೇಳೋದು. ಎಲ್ಲ ಹಂಗೇನೆ ಅಲ್ಲ. ಈಗ ಆಯ್ತಪ್ಪ, ನಾನು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತೀನಿ. ಸ್ವಲ್ಪ ನೀವು ನೋಡಿ ಆ ಇಂಟರ್ವ್ಯೂ ಮಾಡೋದು ಸರಿ ಇಲ್ಲ, ನೀವು ಇದು ಮಾಡಿದ್ದು ಸರಿ ಇಲ್ಲ, ನಾನು ರೀಸನ್ಸ್ ಹೇಳ್ಬೇಕಲ್ಲ. ಅಂದ್ರೆ ನಾನು ನಿಮಗೆ ಸರಿ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ಏನು ಸರಿ ಅಂತ ಹೇಳ್ಬೇಕಲ್ಲ. ಈ ಊರು ಹಾಳು ಮಾಡಿದ ಅಂತ ಹಿಂಗೆ ಜನರಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸರಿ ಆಯ್ತಪ್ಪ, ನೀನು ಇಂತಿಂಥ ಕಡೆ ಊರು ಹಾಳು ಮಾಡಿದ್ಯಾ, ನೀನು ಇಷ್ಟು ಕಮ್ಯುನಲ್ ವೈಲೆನ್ಸ್ ಮಾಡಿಸಿದ್ಯಾ, ನೀನು ಇಷ್ಟು ಭ್ರಷ್ಟಾಚಾರ ಮಾಡಿದ್ಯಾ, ಇಷ್ಟು ದುಡ್ಡು ಹೊಡೆದಿದ್ಯಾ, ನೀನು ಇಷ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿಯಾ, ಜಬ್ಬರ್ ಮನೆಗೆ 5-6 ಜನ ಕಾರ್ಪೊರೇಟರ್ ಇದಾರೆ ಹೇಳಿ, ಹೌದಲ್ವಾ? ನೀವು ಬ್ಲೇಮ್ ಮಾಡೋದು ಈಸಿ. ಅದು ಜನಗಳನ್ನ ಖುಷಿ ಮಾಡೋಕ್ಕೆ. ಏನೋ ನಾನು ದೊಡ್ಡ ಮಾತಾಡ್ಬಿಟ್ರೆ ನಾನು ಜಬ್ಬಾರ್ ಟಿಕೆಟ್ ಕೊಟ್ರೆ ಗೆಲ್ತಾರಾ? 100% ಗೆಲ್ತಾರೆ. ಅಂದ್ರೆ ಒಂದೇ ಸಮಾಜದಲ್ಲಿ ಮತಗಳ ವಿಂಗಡಣೆ ಆಗಲ್ವಾ? AIMIM ಬೇರೆ ಇರಲಿ, ಅವ್ರು ಯಾವ AM ಇರಲಿ, SDP ಇರಲಿ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅವರೆಲ್ಲ ನಮಗೂ ಸ್ನೇಹಿತರೇ ಇದ್ದಾರೆ. ಆದರೆ ಜಬ್ಬಾರ್ ಅವ್ರಿಗೆ ಕೊಟ್ಟರೆ ಒಂದು 25,000-30,000-40 ಸಾವಿರ ನಾನ್ ಮುಸ್ಲಿಮ್ಸ್ ವೋಟ್ ಮಾಡ್ತಾರೆ. ಹೌದಾ? ಎಸ್. ನಾವೆಲ್ಲ ಏನು ಕುರುಬರು ಲೀಡರ್ಗಳ ಜೊತೆ, ನಾಯಕರು ಲೀಡರ್, ದಲಿತರ ಲೀಡರ್ ಜೊತೆ, ನಮ್ಮ ಲಿಂಗಾಯತರ ಲೀಡರ್ ಜೊತೆ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲರೂ ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಎಲ್ಲರೂ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ನಾನೇ ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದ್ವಿ. ಇದು ನೋಡಿ, ಅದೇ ಭ್ರಮೆ. ಈಗ ಶಿಗ್ಗಾವಲ್ಲಿ ಗೆಲ್ಲಿಲ್ವಾ? ಗೆಲ್ಲಲ್ಲ ಅಂತ ಹೇಳ್ತಿದ್ರಲ್ಲ, ಹೆಂಗಿದ್ರು ಅವರು? ಅಲ್ಲಿ ನೋಡಿದ್ರೆ ಶಿಗ್ಗಾವಲ್ಲಿ ಮತ್ತೆ 70-75 ಸಾವಿರ ಜನ ಲಿಂಗಾಯತರಿದ್ದಾರೆ. ಇಲ್ಲಿರೋ ಲಿಂಗಾಯತರು 30-35 ಸಾವಿರ ಜನ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಓಕೆ, ದಿಸ್ ಇಸ್ ವೆರಿ ಈಸಿ ಟಾರ್ಗೆಟ್ ಇದು. ಬಟ್ ನಾನು ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ಕೇಳಿದೆ ಸರ್, ಅಲ್ಲಿರೋ ಜನ ಹೇಳ್ತಾ ಇದ್ದಿದ್ದು ಶಾಮ್ನೂರ್ ಫ್ಯಾಮಿಲಿಗೆ ಟಿಕೆಟ್ ಕೊಡ್ತಾ ಇದ್ರೆ ಮುಸ್ಲಿಮ್ಸೇ ಮತ ಹಾಕಲ್ಲ ಅಂತ ಅಂದು. ನಿಜಾನ ಅದು? ಹೆಂಗೆ ಅದು? ಏನು ಸಂಬಂಧ? ಏನು ಶಾಮ್ನೂರ್ ಫ್ಯಾಮಿಲಿಗೆ ಮುಸ್ಲಿಂ ಅಷ್ಟು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದ್ಯಾ? ಅಲ್ಲಿ ಕಾಂಗ್ರೆಸ್ ಪಕ್ಷ ಹಸ್ತ ಮೋದಿ ಹೊಡ್ತಾ ಇದೆಯಲ್ಲ, ಈ ಮೋದಿ ಹೊಡ್ತಕ್ಕೆ ತಡ್ಕೊಳ್ಳಾದ್ರೆ ಕಾಂಗ್ರೆಸ್ ಓಟ್ ಹಾಕ್ತಾರೆ, ಬೇರೆ ಏನೂ ಅಲ್ಲ. ಇನ್ನೊಂದು ಆಲ್ಟರ್ನೇಟಿವ್ ಬರಲಿ ನೋಡಿ, ಇವರೆಲ್ಲ ಈ ಥರ ಆಟ ಆಡಲಿ, ಎಲ್ಲರನ್ನ ಕಿತ್ತು ಬಿಸಾಕ. ಸೊ ಇದು ಈ ತರ ಈ ಕಚ್ಚಾಟ ಅಥವಾ ಈ ತರ ತಾಳಮೇಳ ಇಲ್ಲದೆ ಇರೋದು ಇನ್ನೊಂದರ ಉಗಮಕ್ಕೆ ಕಾರಣವಾಗಬಹುದಾ ದಾವಣಗೆರೆ ದಕ್ಷಿಣದಲ್ಲಿ? ಸದ್ಯಕ್ಕಾಗಲ್ಲ ಉಗಮ. ಆದರೆ ಇವರೇ ಏನಾರು ಮಾಡ್ಕೊಂಡ್ರೆ ಬೇರೆ ಯಾರು ಇನ್ನೊಂದು ಥರ್ಡ್ ಫೋರ್ಸ್ ಬಂದು ಇವ್ರನ್ನ ಸೋಲ್ಸಕ್ಕೆ ಫೈಟ್ ಮಾಡಕ್ ಬರ್ಬೋದು. ಓಕೆ, ಇವರಿಬ್ಬರ ಕಚ್ಚಾಟದಲ್ಲಿ ಬಿಜೆಪಿ ಜಾಕ್ಪಾಟ್ ಹೊಡಿಬಹುದಾ? ಈಗ ನಾವು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀವಿ. ಪಾಪ ಅವ್ರನ್ನ ಗೆಲ್ಸಕ್ಕೆ ಪ್ರಯತ್ನ ಮಾಡೋಣ. ಪಾರ್ಟಿನ ಯಾರು ಟಿಕೆಟ್ ತರ್ತಾರೋ ನಾವೆಲ್ಲ ಸೇರಿ ಭಾರಿ ಕಷ್ಟಪಟ್ಟು ಗೆಲ್ಸೋದಕ್ಕೆ ಫುಲ್ ಪ್ರಯತ್ನ ಮಾಡ್ತೀವಿ. ಸೋತ್ರ ಅವ್ರನ್ನೇ ಬರೋದು, ನಾವೇನು ಮಾಡೋಣ? ಸೊ ಬಿಜೆಪಿಗೆ ಇದ್ರ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಅನ್ಸುತ್ತೆ. ಯಾರಿಗೋ ಒಬ್ರಿಗೆ ಆಗುತ್ತಲ್ಲ, ಕಣದಲ್ಲಿರೋರಿಗೆ ಆಗ್ಲೇಬೇಕಲ್ಲ. ನೀನ್ ಬೇಡ ಅಂದ್ರೆ ಅವ್ನು ಬೇಕು. ಅವರು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಿದಾರ ಅಥವಾ ಅವರಲ್ಲೂ ಹಿಂಗೆ ಇದೆಯಾ? ಅವ್ರದ್ದು ಮನೆಯೊಂದು 3 ಬಾಗ್ಲಲ್ಲ, ಮನೆಯೊಂದು 100 ಬಾಗ್ಲಾಗಿದೆ ಅವ್ರದ್ದು. ಹೌದಾ? ಅವ್ರು ಒಬ್ಬೊಬ್ರು ಪಾರ್ಟಿ. ಸರ್, ನಾನು ಅವಾಗಲೇ ಹೇಳಿದೆ, ಜಬ್ಬಾರ್ ಅವರು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಮಂಡ್ಯ ಪೊಲಿಟಿಕ್ಸ್ ಅಂದ್ರೆ ಇಂಡಿಯಾ ತಿರುಗಿ ನೋಡ್ತಿತ್ತಂತೆ. ಈಗ ದಾವಣಗೆರೆ ದಕ್ಷಿಣ ಪೊಲಿಟಿಕ್ಸ್ ಅಂತಂದ್ರೆ ಇಡೀ ಕರ್ನಾಟಕ ತಿರುಗಿ ನೋಡೋ ತರ ಆಗೋಗಿದೆ. 100%. ಆಮೇಲೆ ಇಡೀ ಕರ್ನಾಟಕದ ಭಾಳಷ್ಟು ಕಡೆ ಮೈನಾರಿಟೀಸು. ನಾನು ಇದು ನೋಡ್ತಾ ಇರ್ತೀನಿ, ಎಲ್ಲರೂ ಇವ್ರ ಪರವಾಗಿ ಅಲ್ಲಿ ಮೈನಾರಿಟಿ ಕೊಡಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ಆಮೇಲೆ ನಾನು ಒಂದು ಹೇಳೋದೇ ಅಂದರೆ, ಈಗ ಇನ್ನೊಂದು ವಾದ ಇತ್ತು, ಸಾಬ್ರಿಗೆ ಕೊಟ್ಟರೆ ಓಟ್ ಹಾಕಲ್ಲ ರೀ ಅಂತ ಇತ್ತು. ಸರಿ ಆಯ್ತು, ಐ ಅಗ್ರಿ. ಮತ್ತು ಸಾಬ್ರು ನಿಮಗೆ ಯಾಕೆ ಓಟ್ ಹಾಕ್ಬೇಕು? ವೆರಿ ಸಿಂಪಲ್ ಕ್ವಶನ್. ಬಟ್ ಹಾಕ್ತಾರಲ್ಲ. ನಾನು ಹೇಳಿದ್ನಲ್ಲ, ಮೋದಿ ಹೊಡ್ತಾ ಬಿಜೆಪಿ ಹೆದರಿ ಓಟ್ ಹಾಕ್ತಾರೆ ಹೊರತು ಕಾಂಗ್ರೆಸ್ ಇವ್ರು ಯಾರು ನಿಂತಾರ ಅವ್ರ ಮೇಲೆ ಪ್ರೀತಿಯಿಂದ ಆಗ್ತಾ ಇಲ್ಲ. ಯಾಕೆ ಹೆದರ್ಬೇಕು ಸರ್ ಬಿಜೆಪಿಗೆ? ಐ ಆಸ್ಕ್ ಯು, ಯಾಕೆ ಹೆದರ್ಬೇಕು? ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನೋ ಮಾಡ್ತಾರೆ, ಏನಾಗಿದೆ? ಎಲ್ಲರೂ ಆರಾಮಾಗಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ಉದ್ವೇಗಕ್ಕೆ ಒಳಗಾಗೋ ತರ ಮಾಡೋದಷ್ಟೇ. ಯಾರ ಕಡೆ ಏನು ಮಾಡಕ್ಕಾಗಲ್ಲ. ಇದೇ ಮೋದಿ 100 ವರ್ಷ ಪ್ರೈಮ್ ಮಿನಿಸ್ಟರ್ ಇದ್ರು ಈ ದೇಶದಲ್ಲಿ ಮುಸ್ಲಿಮ್ಸ್ ಏನು ಮಾಡಕ್ಕಾಗಲ್ಲ. ಮೋದಿ ಎಲ್ಲ ಇಲ್ಲಿ ಏನು ಮಾಡಕ್ಕಾಗಲ್ಲ. ಸಂವಿಧಾನ ಕೊಟ್ಟಿದ್ದಾರೆ. ಮೋದಿ ಅಂತ ಸಂತಾನ 100 ವರ್ಷ ಅಧಿಕಾರಕ್ಕೆ ಬಂದ್ರು ಏನೂ ಮಾಡೋಕ್ಕಲ್ಲ. ಇಟ್ ಈಸ್ ಆಲ್ ವೋಟ್ ಪಾಲಿಟಿಕ್ಸ್. ವೋಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ,
ಓಟನ್ನು ಕನ್ಸಾಲ್ಟೇಟ್ ಮಾಡ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ಇಶ್ಯೂ ತರ್ತಾರೆ ಹೊರ್ತನು ಬಿ ಜೆ ಪಿರಲ್ಲ. ಅವ್ರ ಅಪ್ಪುಗಳು ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಈ ಸತ್ಯ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಕೆಲವು ನಮ್ಮ ಜನನೇ ಬಿ ಜೆ ಪಿಗಿಂತೂ ಡೇಂಜರ್ ಇದ್ದಾರೆ. ನಮ್ಮ ಜೊತೆಗಿರೋರೆ ಬಿ ಜೆ ಪಿಗಿಂತೂ ಡೇಂಜರ್ ಇದ್ದಾರೆ. ಓಕೆ, ಹೌದ್ರಾ? ಇದು ವಾಸ್ತವ, ಇದು ಸತ್ಯ ಕೂಡ ಇದು. ಹಂಗಾಗಿ ಏನಾಗಿದೆ ನಮಗೆ ಏನಾಗಿದೆ ಈಗ, ಈ ಬಿ ಜೆ ಪಿಯವರು ಇವರೇ ಒರಿಜಿನಲ್ಲ ಅಥವಾ ನಮ್ಮಲ್ಲಿರ್ತಕ್ಕಂಥವ್ರು ಬಿ ಜೆ ಪಿ ಥರ ವರ್ತನೆ ಮಾಡ್ತಾರ ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಯಾರಪ್ಪ ಇವರು, RSS, 7SS, 8SS ಅಂತ ನಾವು ಕೇಳ್ಬೇಕಾಯ್ದು ಅವ್ರಿಗೆ. ಸ್ಟ್ರಾಂಗ ನೀವು ಐಡಿಯಾಲಜಿಕಲಿ. ಇವ್ರು ಯಾರಿಗೂ ಐಡಿಯಾಲಜಿ ಇಲ್ಲ. ದೇರ್ ಇಸ್ ಬಿಗ್ ಜೀರೋ ಇನ್ ಐಡಿಯಾಲಜಿ. ನೀವು ಅಂಬೇಡ್ಕರ್ ಬಗ್ಗೆ ಪ್ರಸ್ತಾಪ ಮಾಡಿರಲ್ಲ, ಅಂಬೇಡ್ಕರ್ ಅವರ ಪರವಾಗಿ ಅಥವಾ ಅವರ ಜ್ಞಾನವನ್ನು ಒಬ್ಬ ರಾಜಕಾರಣಿಗೆ ಒತ್ತು ಕೊಟ್ಟು ನೋಡಿ, 5 ನಿಮಿಷ ನೀನು ಏನು ಮಾತಾಡಲಿಲ್ಲ, ಅಂಬೇಡ್ಕರ್ ಬಗ್ಗೆ ಅಷ್ಟೇ ಮಾತಾಡೋಕಪ್ಪ ಅಂತೇಳಿ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು 5 ನಿಮಿಷ ಮುಗಿಸ್ಬಿಡ್ತಾನೆ. ಅಂಬೇಡ್ಕರ್ ಹೇಳಿದ್ದು ಒಂದು ಗೊತ್ತಿರಲ್ಲ. ಲಿಂಗಾಯತರಲ್ಲೂ ಅಷ್ಟೇ. ಬಸವಣ್ಣ ಹೇಳಿದ್ದು, ಬಸವಣ್ಣ ಹೇಳೋದು 4 ವಚನ ಕಲ್ತ್ಬಿಟ್ಟಿರ್ತಾರೆ, ಆದರೆ ಬಸವಣ್ಣ ಹೇಳೋದು ನಡ್ಕೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ಐ ಆಮ್ ಬೀಂಗ್ ಎ ಲಿಂಗಾಯತ, ಐ ಆಮ್ ಟೆಲ್ಲಿಂಗ್ ಯು, ಐ ಆಮ್ ಎ ಬಿಗ್ ಬಸವ ಫಾಲೋವರ್. ನಾನು ಬಸವಣ್ಣರ ಫಾಲೋವರೇ. ನಾವು ಕಳಬೇಡ, ಕುಲಬೇಡ, ಹುಸಿಯನ್ನು ಉಳಿಯಲೇಬೇಡ, ಪಡಬೇಡ, ಆ ಪ್ರಿನ್ಸಿಪಲ್ ನಾವು. ಬಟ್ ಅದಿಲ್ಲಲ್ಲ ಬೇರೆ ಕಡೆ. ಏನು ಮಾಡ್ತೀರಾ?